ನಂಜನಗೂಡು ರೋಡಲ್ಲಿದ್ದೀವಿ. ಡೈರಿ ತಿರುಗು ಡೈರಿ ಹೆಂಗೆ? ಓ ಡೈರಿನ ಇದು ಏನಪ್ಪ ಎಷ್ಟು ವರ್ಷ ಅಂತ ಕೇಳಿದ್ರೆ 2023 ಅಂತ ಅಂದ್ಬಿಟ್ಟು ಕಡೆಯಿಂದ ಒಂದು ವ್ಯೂ ಚೆನ್ನಾಗಿರ್ತದೆ. ಮೇಲ್ಗಡೆಯಿಂದ ಒಂದು ವ್ಯೂ ಹಾಕ್ತೀನಿ ನೋಡಿ. ನೋಡಿ. ಹಾಯ್, ಊಟ ಮಾಡಿದಾ? ಸೊ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಆಫ್ ಡೈಲಿ ವ್ಲಾಗ್ ಚಾಲೆಂಜ್ಗೆ ಸ್ವಾಗತ. ಸೊ ಇವತ್ತು ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ನಮ್ಮ ಡೈರಿದು ಬರ್ತಡೇ ಐತೆ ಇವತ್ತು. ಸೊ ಕಾಲೇಜ್ಗೆ ಇವತ್ತು ಬಂಕು. ಸೊ ನೋಡಿ ನಮ್ಮ ಬ್ರೋ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಮ್ಮ ಪ್ರಜು ಬ್ರೋ ಮತ್ತು ನಮ್ಮ ಹೊಸ ಹುಡುಗರು. ಬ್ರೋ ನಿಮ್ಮ ಹೆಸರು? ಧನುಷ್ ಅಂತ, ಪ್ರಶಾಂತ್ ಅಂತ. ಇವರಿಬ್ಬರು ಡೈರಿ ಫ್ರೆಂಡ್ಸು, ಅವ್ರ ಜೊತೆ ಕೆಲಸ ಮಾಡೋರು. ಸೊ ನಾವೆಲ್ಲ ಈಗ ಒಟ್ಟು ಎಷ್ಟು ಜನ ಹೋಗ್ತಿರೋದು? 6 ಜನ 3 ಬೈಕ್ ಇದ್ದೀವಿ. ನಾವು ಹೋಗಿಲ್ಲ ಯಾವತ್ತೂ. ಸೊ ಬನ್ನಿ, ಇನ್ನು 6 ಗಂಟೆಗೆ ಅಂತ. ಆಂಟಿ ಒಂದು ಆಯ್ ಹೇಳಿ ಆಂಟಿ. ನಿಮ್ಮ ಮಗ 6 ಗಂಟೆಗೆ ಅಂತ ಹೇಳ್ಬಿಟ್ಟು 9 ಗಂಟೆ ಐತೈತೆ. ಫೋನ್ ಚಾರ್ಜ್ ಹಾಕ್ಬಿಟ್ಟು ಹೋಗ್ಬೇಕು ಸುಮ್ಮನೆ. ಅವನೇ ಓಡ್ಬಿಟ್ಟವ್ರೆ ಅವನು. ಯಾರೋ TV 9 ಅವರೆಲ್ಲ ಬಂದ್ಬಿಟ್ಟು ಮಾಡ್ತಾನೆ. ಗೈಸ್ ಬನ್ನಿ, ಇನ್ನು ಅವನೇ ಹೇಳ್ಬೇಕಂದ್ರೆ ಗೈಸ್ ಡೈರಿನೇ ಲೇಟ್ ಮಾಡಿರೋದು. ನಮಗೆಲ್ಲ ಬೇಗನೆ ರೆಡಿಯಾಗಿ ಅಂತ ಹೇಳ್ಬಿಟ್ಟು ಅವನೇ ರೆಡಿಯಾಗಿಲ್ಲ ಇನ್ನೂ. ನಾವು ರೆಡಿಯಾಗಿ ಕೂತಿದ್ರು. ಗಾಡಿ ಬೇಗ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಹುಡುಕ್ತವ್ರಿ ಗಾಡಿ ಬೇಗ. ಬಿಡಿ ಆಂಟಿ, ಇವತ್ತು ಬೈಬೇಡಿ ಆಯ್ತು, ನಾಳೆ ಬೈಯರಿ. ಒಂಚೂರು ಜೋರಾಗಿ ಬೈರಿ, ಕೇಳಿಸಲ್ಲ ಇಲ್ಲಿ. ಗೈಸ್ ಬನ್ನಿ ಹೋಗೋದ. ಅಲ್ಲಿ ಇನ್ನೊಬ್ರನ್ನ ಪಿಕಪ್ ಮಾಡಬೇಕು ಟೆರಿಷನ್ ಕಾಲೇಜ್ ಹತ್ರ. ಸೊ ಅಲ್ಲಿಂದ ನಂಜನಗೂಡು ಮೇಲೆ ಇರೋರು ಹೋಗೋದು ನಾವು. ನಂಜನಗೂಡು ಮೇಲೆ ಹೋಗೋಣ ಬನ್ನಿ. A few moments later. ಇವಾಗ ಬನ್ನಿ, ಈಗ ನೆಕ್ಸ್ಟು ಹೋಗೋಣ ಮುಂದೆ. ಒಂದು ವ್ಯೂ ಹಾಕ್ತೀನಿ ಗೈಸ್, ಬೈಕ್ದು ನಾವೆಲ್ಲ ಹೋಗ್ತಾ ಇರೋದು. ಸೊ ಅದು ನೋಡ್ಕೊಂಡು ಬನ್ನಿ. ಇವಾಗ ನಾವು ಗುಂಡ್ಲುಪೇಟೆಯಲ್ಲಿ ಇದ್ದೀವಿ. ಒಂದು 20 ಇಲ್ಲ ಅಂದರೆ 21 ಕಿಲೋಮೀಟ್ರಿಗೆ ನಾವು ನೆಕ್ಸ್ಟ್ ಹೋಗಬೇಕು. ನೋಡಿ ಇಲ್ಲಿ ಗುಂಡ್ಲುಪೇಟೆ, ಇದು ಗುಂಡ್ಲುಪೇಟೆದು ಆರ್ಚು, ಎಂಟ್ರೆನ್ಸ್ ಆರ್ಚು. ಸೊ ಅಲ್ಲಿದ್ದೀವಿ ನಾವು ಇವಾಗ. ನೋಡಿ ಇಲ್ಲಿ ಒಂದು RS 220 MT, ಇದೊಂದು NS ಗಾಡಿ. ಇಲ್ಲಿ ನಮ್ಮ ಡೈರಿ ಅವರೇ. ನಮ್ಮ ಡೈರಿಗೆ ಫುಲ್ ಬ್ಯುಸಿ ಅವನು ಇವತ್ತು. ಅಲ್ಲ ಬ್ರೋ, ಫುಲ್ಲು ಬ್ಯುಸಿ ಅವನು ಬ್ರೋ. ನೋಡಿ ಬಿಸ್ಕೆಟ್ ತಿಂತವ್ರೆ. ನಾವೆಲ್ಲ ಇಲ್ಲಿ ಆರಾಮಾಗಿ ಕೂತಿದ್ದೀವಿ. ಆಂಟಿ ಜೊತೆ ಮಾತಾಡ್ತವ್ರೆ ಇವನು. ಆಂಟಿ ಲವರ್. ನಮ್ಮ ಡೈರಿ ಅಂತ ಫುಲ್ ಬ್ಯುಸಿ. ಇವಾಗ ಕೈಗೆ ಸಿಕ್ಕಿರೋದೆ ಹೆಚ್ಚು ಅವರು ಇವತ್ತು. ಬಿಸಿ ಟೈಮಲ್ಲೆಲ್ಲ ಕೈಗೆ ಸಿಗಲ್ಲ. ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅಂತ ಹೇಳ್ತಾರೆ, ಆದರೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರು. ಇವಾಗ ಡೈರಿ ಯಾವತ್ತಂದರೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಲೇ ಹೇಳ್ತಾನೆ, ಬರೀ ಕೆಲ್ಸಕ್ಕೆ ಹೋಗಿರಲ್ಲ. ಫಂಕ್ಷನ್ ಹೋಗಿರ್ತಾರೆ, ಬರೀ ಫಂಕ್ಷನ್ ಮಿಸ್ಸೇ ಮಾಡಲ್ಲ. ಈಗ ಯಾರು ಟೀ ಬ್ರೇಕ್ ಇಲ್ಲಿ ಮಾಡ್ಕೊಂಡು ನಾವೀಗ ಹೋಗೋಣ.
ಹೆಲ್ಮೆಟ್ ಕಾಣಿಸ್ತಾ ನೋಡಿ ಅಲ್ಲಿ ಅಣ್ಣ ಎಷ್ಟು ಅಣ್ಣ ಅಣ್ಣ ಹೆಲ್ಮೆಟ್ ಹುಷಾರಾಗಿ ನೋಡ್ಕೊಂಡಿರಿ ಬರ್ತೀವಿ ಕಾಲೇಜಿಗೆ ಏಯ್ ಅವ್ನು ಬೆಳಿಗ್ಗೆ ಡೈರಿ ತಿರುಗು ಡೈರಿ ಹಂಗೆ ಓ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ ಬರ್ರ 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 ಅವ್ನು ಹಂಗಂದ್ರೆ ನಾನು ಬ್ರೌನಿ ನಾನು ಅಂತಾನೆ ಆಮೇಲೆ ಬ್ರೌನಿ ನಾನು ಟಿಕೆಟ್ ಎಷ್ಟೈತೆ ಡೈರಿ ಟಿಕೆಟ್ ತೋರಿಸಿ ಬ್ರೋ 350 140 ಇದಿಬ್ರಿಗೆ ಅಲ್ಲಿ 143 ಅಂತ ಬರ್ಬೇಕಿತ್ತು ಟಿಕೆಟ್ ಏನು ಮಾಡಕ್ಕಾಗಂತ ಬರ್ಬೇಕಿತ್ತು ಆಕ್ಚುಲಿ 140 ರೌಂಡ್ ಫಿಗರ್ ಮಾಡವ್ರೆ ಸೊ ಬನ್ನಿ ಇವಾಗ ಬಸ್ ಹತ್ಕೊಂಡು ಹೋಗೋಣ ಮೇಲ್ಗಡೆಯಿಂದ ಒಂದು ವ್ಯೂ ಚೆನ್ನಾಗಿರ್ತದೆ ಮೇಲ್ಗಡೆಯಿಂದ ಒಂದು ವ್ಯೂ ಹಾಕ್ತೀನಿ ನೋಡ್ಕೊಳ್ಳಿ ಡ್ರೈವರ್ ಇಲ್ಲ ಅಂತ ಡ್ರೈವರ್ ಡೈರಿ ಡ್ರೈವರ್ ಸೀಟ್ ಖಾಲಿ ಐತಲ್ಲ ಕುತ್ಕೊಳ್ಳವೆ ಇಲ್ಲಿ ನಾವು ಸೇಮ್ ಮಹೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೇನು ಹಿಂಗೇನೆ ಸೇಮ್ ಸೀಟ್ ಎಲ್ಲ ಖಾಲಿ ಇತ್ತು ಓದ್ಲಾಗಲ್ಲಿ ಟ್ರಿಪ್ ಹಾಕಿದೀನಿ ನೋಡಿ ಇವರು ಕುತ್ಕೊಳ್ಳಿ ಬ್ರೋ ಇಲ್ಲೇ 2 3 ಇಲ್ಲಿ ನಮ್ಮ ಡೈರಿ ಇದು ಚೈನೆ ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಪಕ್ವತ್ನ ನೋಡಿದ್ರೆ ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ ನಾವೆಲ್ಲ ಹಿರಿಯ ಒಬ್ರಿಗೆ ಅನ್ಯಾಯ ಮಿಲ್ಕಿ ಮನು ಅಂತ ಆಮೇಲೆ ಕುಲ್ಕಿ ಮನು ಅಂದ್ಬಿಟ್ಟು ಮೇಲ್ಗಡೆ ಚಳಿನ ಬ್ರ ಮೇಲ್ಗಡೆ ಓಕೆನಾ ಎಷ್ಟೋಗಿದ್ಯಾ ಸೈಡಲ್ಲಿ ಇಬ್ರು ಇಲ್ಲಿ ಮೇಲ್ಗಡೆ ಹೋಗಿ ನೆಕ್ಸ್ಟ್ ವ್ಯೂ ಕಟ್ಟಾದ್ರೆ ನೆಕ್ಸ್ಟ್ ಮೇಲ್ಗಡೆಯಿಂದ ಫೋಟೋಸ್ ಬಿಟ್ಟ ಹಿಂಗೆ ವ್ಯೂ ಕಾಣಿಸುತ್ತೆ ಸೊ ಗೈಸ್ ಇವಾಗ ತಾನೇ ರೀಚ್ ಆಗಿದ್ದೀವಿ. ಸೊ ಇಲ್ಲೇ ಚಪ್ಪಲಿ ಬಿಟ್ಬಿಟ್ಟು ಈ ಬಸ್ಸಲ್ಲೇ ಬಂದಿದ್ದು ನೋಡಿ ಗೈಸ್. ರೋಡ್ ಎಷ್ಟು ಚಿಕ್ಕ ಅಂತಂದರೆ ಒಂದು 2 ಗಾಡಿ ಹೋಗ್ಬೋದಪ್ಪ ಅಷ್ಟೇ, ಒಂದು ಕಾರ್ ಹೋಗ್ಬೋದು ಕ್ಲೀನಾಗಿ, ಅಷ್ಟೇ ಸ್ಪೇಸ್ ಇರೋದು. ಸೊ ಅದಕ್ಕೋಸ್ಕರ ನಮಗೆ ಬೈಕ್ನ ಅಲೋ ಮಾಡಲ್ಲ ಮೇಲ್ಗಡೆ. ಸೊ ಅಲ್ಲಿಂದ ಯಾರೇ ಬಂದರೂ ಅಲ್ಲಿ ಬೈಕ್ನ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ಮೇಲೆಲ್ಲೇ ಬಸ್ಸಲ್ಲಿ ಬರ್ಬೇಕು ನಾವು. ದೇವ್ರದ್ದು ಕೃಷ್ಣಂದು ಬನ್ನಿ ಈಗ ಅಷ್ಟು ಚಪ್ಪಲಿ ಗಿಪ್ಲಿ ಇಟ್ಬಿಟ್ಟು ಹೋಗೋಣ. ಇದು ಕರೆಂಟ್ ಇದ್ರದ್ದು ಪವರ್ ಫ್ರೆಂಡ್ಸ್, ಕರೆಂಟ್ ಹೊಡಿಯುತ್ತೆ ಅಂತ ಹಾಕೋರಿ. ಏನು ಶೂ ಬರ್ತಡೇ ಬಾಯ್ ಏನು ಶೂ ಹಾಕ ಬಂದವನೇ ಅಂದರೆ ಶೂ ನೋಡೇ ಇದ್ರು ಶೂ ನೋಡೇ ಇದ್ರಕ್ಕೆ ಹೊಡ್ಬೇಕು.
ಆ ಥರ ಶಿವ ಹಾಕ ಬಂದವನೇ. ನಾ ಬರ್ಬೇಕಾದ್ರೆ ದಾನ ಮಾಡ್ತಾನೆ ನಮ್ಮ ಹುಡುಗ ನಾವೇ ನಮ್ಮ ಹುಡುಗನ ಹತ್ರ ದಾನ ಮಾಡಪ್ಪ ಅಂತ ಕೇಳ್ತಿದ್ದೀವಿ ನಮ್ಮ ಡೈರಿ ಹತ್ರ. ಆನೆ ಬರಲ್ವಾ ಗೈಸ್ ಅಂತ ಫೋನಿ ಬಂದ್ರಿ. ಅದು ಕರೆಂಟ್ ಹೊಡಿತದೆ ಅಂತ ಗೈಸ್. ಇಲ್ಲಿ ಮೇಲ್ಗಡೆ ಫುಲ್ ಸುತ್ತ ಇದು ಮಾಡೋರೆ ಪ್ರೊಟೆಕ್ಷನ್. ಆನೆಗಿನೇ ಬಂದರೆ ಕರೆಂಟ್ ಹೊಡ್ಸ್ಕೊಳ್ಳಿ ಅಂತ. ಬನ್ನಿ ಒಳಗಡೆ ಹೋಗಲ್ಲ. ನಂಗೂ ಇಕ್ಕಿದ್ರು. ಬ್ರೋ ಚೆನ್ನಾಗೈತೆ ನೋಡಿ. ಹೇಳು ಯಾಕೆ ಈ ಕಡೆ ತಿರ್ಕೊಂತಿದ್ಯಾ? ಐದಿನ ಹೆಸರು ಬಾ. ಸಲ್ ನೋಡಿ ಆನೆ ಫೋಟೋ ಹಾಕೋರು ಇಲ್ಲಿ. ಹಂಗಲ್ಲ ಹೇಳೋದು, ಹೆಂಗೆ ಹೇಳೋದು ನೀನು ಡೈಲಿ? ಪ್ರಸಾದ ತಿನ್ಕೊಂಡು ನಾವು ಒಳಗಡೆ ಒಳ್ಳೆ ದರ್ಶನ ಆಯಿತು. ಕೃಷ್ಣ ತೂಕ ಅನಿಸ್ತಾ? ನನಗೇನು ಕಮ್ಮಿ ಈಸ್ಕೊಂಡ ಒಂದೇ ಸಲ ಇಸ್ಕೊಳ್ಬೇಕು ತಾನೆ. ಅಲ್ಲಿ ನೋಡಲ್ಲ ಯಾರೋ ವಿಡಿಯೋ ಮಾಡ್ತಿದ್ರೆ ಬೈತ. ವೆಯ್ಟ್ ಏನು ಅಷ್ಟು ವೆಯ್ಟ್ ಅನಿಸ್ತಿಲ್ಲ. ಆದರೆ ಈಸ್ಕೋಬೇಕಾದ್ರೆ ಸ್ವಲ್ಪ ವೆಯ್ಟ್ ಅನಿಸ್ತಿದೆ ಅಷ್ಟೇ. ಈಸ್ಕೊಂಡಾದ್ಮೇಲೆ ವೆಯ್ಟ್ ಅನ್ಸಲ್ಲ. ನೋಡಿ ಆಗಲೇ ಊಟ ಮಾಡ್ಕೊಂಡು ಕೂತವ್ರೆ. ಅಲ್ಲಿ ನಿಬ್ಬಿ ಥರ ಆಡ್ತವ್ರೆ ಅವರು. ನಿಂತು ನಂಗೆ ಐತಿಲ್ಲ. ಒಳಗಡೆ ಒಂದು ಸೀನ್ ಆಯಿತು. ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಂದ್ಬಿಟ್ಟು ಮಾಡಿರಲ್ಲ ಅದನ್ನ. ನಮ್ಮ ಡೈರಿನ ಇದು ಏನಪ್ಪ ಎಷ್ಟು ವರ್ಷ ಅಂತ ಕೇಳಿದ್ರೆ 2023 ಅಂತ ಅಂದ್ಬಿಟ್ಟು. ಏನಂದ್ರೆ ಡೈರಿ 2023. ನಮ್ಮ ಹುಡುಗಚ್ಚೆ ಪಾಪ ಗಾಬರಿ ಆಗ್ಬಿಟ್ಟು 2023 ಅಂದ್ಬಿಟ್ಟ ಸಡನ್ನಾಗಿ. ಒಳಗಡೆ ನಗಂಗಿಲ್ಲ ಬಿಡಂಗಿಲ್ಲ. ಅಯ್ಯೋ ಅಲ್ಲಿ ಆನೆ, ಅಯ್ಯೋ ಅಲ್ಲಿ ಆನೆ. ಇದು ಒಳಗಡೆ ಆಗಿದ್ದು. ಒಳಗಡೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ನಮ್ಗೆ, ಅದಕ್ಕೆ ಇಲ್ಲಿ ವಿಡಿಯೋ ಮಾಡ್ತಿದ್ದು. ಒಬ್ಬನೇ ಒಂಥರ PT ಸರ್ ಥರ ಆಡ್ತಾನೆ ಇವನು. ಏನು ಇವನು ಮ್ಯಾನೇಜ್ಮೆಂಟ್ ವಹಿಸ್ಕೊಂಡವನೇ ಇಲ್ಲಿ ನಮ್ಮನ್ನೆಲ್ಲ ಕರ್ಕೊಬಂದೊಂದು ಟ್ರಿಪ್ಗೆ. ಇವನು ಹೇಳಿದ್ರೆ ಕೇಳಕ್ಕೆ ಹೋಗ್ಬೇಕು ನಾವು ಹಿಂದ್ಗಡೆ. ಹಂಗೆ ಆಡೋದೇನು ಎಲ್ಲೇ ಯಾವುದೇ ಟ್ರಿಪ್ಗೆ ಹೋದ್ರೆ ಗೈಸ್ ಇದೇ ಕೆಲಸ ಒಂದು. ಇಲ್ಲ ಅಲ್ಲಿ ಜಿಂಕ ಜಿಂಕ ನೋಡಿ ಇಲ್ಲಿ ಹೆಂಗೈತೆ ಬೆಟ್ಟನ ಹತ್ರ ದಿನ ನೋಡಿದ್ರೆ ಹಿಂಗೆ ಗೈಸಿರೋದು. ನೋಡ್ಕೊಳ್ಳಿ ಹಿಂಗೆ ಸ್ಲೈಡ್ ಒಂದು ಸ್ಲೋಪ್. ಎಲ್ರೂ ಅಲ್ಲಿ ಆರ್ತವನೆ ಕುದುರೆ ಗುಡ್ಸ್ಬಿಟ್ರೆ ಮುಗೀತ್ ಕತೆ. ಇಲ್ಲಿ ತಗೊಳದ್ ನೋಡಿದೀನಿ ವ್ಯೂ ಪಾಯಿಂಟ್ ಅಲ್ಲಿ. ಇವಾಗ ದರ್ಶನ ಎಲ್ಲ ಮುಗ್ದು ಈಗ ನಾವು ಬಸ್ಸು ಅಲ್ಲೈತೆ ಒಂದು ಬಸ್ಸು.
ಸೊ ಬಸ್ಸಲ್ಲಿ ಈಗ ಹೋಗೋದೆ. So, ಈಗ ನೋಡಿ ನಮ್ರ ಶೂ ಹಾಕತ್ತವ್ರೆ, ಇಲ್ಲ ಜಿಂಕ ನೋಡ್ತವ್ರೆ ಇಲ್ಲಿ. ಈ ಸಲ ಜಿಂಕೆ ಇದೆ, ಬನ್ನಿ ತೋರಿಸ್ತೀನಿ ನಾನು ಚಪ್ಪಲಿ ಹಾಕೊಂಡು. ಬರೋ ಬನ್ನಿ ಜಿಂಕೆ ನೋಡಕ್ ಹೋಗೋದ ಅಲ್ಲಿ ಹತ್ರದಿಂದ ಜಿಂಕ. ಅಲ್ಲಿ ಇಲ್ಲಿ ನೋಡಿ ಕುದುರೆ ವರ್ಷ మీద ಎತ್ಕೊಂಡು ಬರ್ತಾ ಇರೋದು. ಐಸ್ ನಮ್ಮ ಡೈರಿ ಶೂ ನೋಡಿ ಸಕ್ಕದಾಗಿದೆ, ಇದೆ ಚೈನ್ ನೋಡಿ. ಅಯ್ಯೋ ಅದೊಂದು 2 ಸಲ ಹಾಕ್ಯಾ ನೋಡಿ ಇಲ್ಲಿ. ಇದು ಎಮ್ ಅಂದ್ರೆ ಇಲ್ಲದು ಎಮ್ ಅಂದ್ರೆ ಬ್ರೋ 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 ಹೇಳು ಬ್ರೋ, ಇಲ್ಲಿ ಬ್ರೋ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ವರ್ಷ ಆಗುತ್ತೆ ಬರ್ಬೇಕಾದ್ರೆ ಖಾಲಿ ಇತ್ತು. ಅವರೆಲ್ಲ ಆ ಕಡೆ ಹಿಂದೆ ನಿಂತವ್ರೆ ಅವರೆಲ್ಲ. ಎಲ್ಲರೂ ಬೇರೆ ಬೇರೆ ಕಡೆ ಡಿವೈಡ್ ಆಗಿಬಿಟ್ಟಿದ್ದೀವಿ, ಸೀಟ್ ಇಲ್ಲ ಅಂತ ಅಂದ್ಬಿಟ್ಟು. ಕೆಳಗಡೆ ಹೋಗಿ ಸೀದಾ ಮೈಸೂರು. ವಂದನೆಗಳು, ಧನ್ಯವಾದಗಳು. ಒಂದು 3 ಜನ ಇದೀವಿ ನಾವು ಹುಡುಗರೇನೆ ಇಷ್ಟು ಬೇಗ ಬಂದಿದ್ದೀವಿ. ಇವರಲ್ಲಿ ಇನ್ನೂ ನೋಡ್ಕೊಂಡು ಬರ್ತಾನೆ ಅವ್ರು ಇಲ್ಲಿ. ಅವ್ರಿಗೆ ಸೀಟ್ ಸಿಕ್ಕದೆ ನಿಂತ್ಕೊ ಬಂದವರಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗ್ಬಿಟ್ಟವ್ರೆ, ಅದಕ್ಕೆ ನಿಧಾನಕ್ಕೆ ಬಂದವ್ರೆ. ಹಂಗೆ ಮಾಡಬೇಕಿತ್ತು, ಅಲ್ಲಿಲ್ಲ ಅಂತಂದ್ರೆ. ಗೈಸ್ ಇವಾಗ ಹೆಲ್ಮೆಟ್ ಇಲ್ಲ. ಈಗ ನಮ್ಮ ಹುಡುಗಂದೊಂದು ಹೆಲ್ಮೆಟ್ ಎತ್ಕೊಬಿಟ್ಟವ್ರೆ. ಈಗ ಹೆಲ್ಮೆಟ್ ಡೀಲ್ ಮಾಡೋಕ್ಕಾಗಲ್ಲ. ಆಗ್ಲೇ ಹೋಗಿರ್ತಾರೆ. ಎಷ್ಟು ಜನ ನೋಡ್ತೀಯ ನೀನಂತ. ನಾವು ಬೇರೆ ನಿಧಾನಕ್ಕೆ ಹೋದವ ನೋಡ್ಕೋಗವ ಅಂತ ಮುಂದೆ ನನಗೆ. ಸರಿ ಬನ್ನಿ ಮುಂದೆ ಯಾರು ನೋಡ್ತೀರಾ? ಬರೀ ಕರಿ ಅವ್ರನ್ನ ಇನ್ನೇನು ಮತ್ತೆ ಕೊಡ್ತಿಲ್ಲ ಅಂದಮೇಲೆ ಬನ್ನಿ. ಅಲ್ಲಿ ಒಂದು ಹೆಲ್ಮೆಟ್ ಆ್ಯಕ್ಚುಲಿ ಅವ್ರದ್ದು ತಪ್ಪಿಲ್ಲ ಅಲ್ಲಿ. ಆ್ಯಕ್ಚುಲಿ ಅವ್ರೇನು ಕಾಸು ಇಸ್ಕೊತಾಯಿಲ್ಲ, ಹೆಲ್ಮೆಟ್ ಮಡಗಿಸ್ಕೊಂಡು ಫ್ರೀಯಾಗೇ ಮಡಗಿಸ್ತಾ ಇರೋದು. ಏನಕ್ಕೆ ಎತ್ಕೊಳ್ತೀರಾ ಅಂತ ಅಂದ್ಬಿಟ್ಟು ಮಡಗಿಸ್ತಾವ್ರೆ. ಅವರು ನೋಡಿಲ್ಲ ಅಲ್ಲ. ಇನ್ನು ನನ್ನ ಮಕ್ಕಳು ಯಾರೋ ಕಪಲ್ಸ್ ಮಡಗಿದಾರೆ ಅಂತ ಕೆಳಗಡೆ, ಅವ್ರಿಗೆ ಹಣೆ ಬರ ಆಯಿತು ಅಂತ ಎತ್ಕೋಬೋದು. ನೀನು ಮುಂದೆ ನೋಡೋದ ಬನ್ನಿ ಅಲ್ಲಿ ಮುಂದೆ. ಸೊ ಮುಂದೆ ಇಬ್ಬರು ಕಪಲ್ಸ್ ಯಾರೋ ಹೆಲ್ಮೆಟ್ ಇಸ್ಕೊಂಡು ಹೋದ್ರಂತೆ. ಮಗ ಎಷ್ಟು ಹೆಲ್ಮೆಟು? 3,000 ಹೆಲ್ಮೆಟ್. 3,000 ಹೆಲ್ಮೆಟ್ ಗೈಸ್, 3,000 ಹೆಲ್ಮೆಟು. ಯಾವ ಥರ ಇರ್ತದೆ ಇರೋ? ನಾವು ಮುಂದೆ ಎಲ್ಲಾರ ಇರ್ತಾರೇನೋ ಅಂತ ನೋಡವ ಅಂತ ಅಂದೆ. ಪಾಪ ಹೆಲ್ಮೆಟ್ ಹೋಯ್ತು. ಈಗ ಏನು ಮಾಡೋದೀಗ? ಹಾಂ ಬಾಯಿಗೆ ಹಿಂಗೆ ಬೋಟಿ ಇಡಬೇಕು. ಅದಕ್ಕೆ ಯಾರ್ದು ಏನು ಮಾಡೋಕ್ಕೆ ಹೋಗ್ಬಾರ್ದು. ಆಯ್ತಿತ್ತು ಮಾಡಿ ತಪ್ಪೇನು ಗೊತ್ತಾ? ಹೆಲ್ಮೆಟ್ ಆಯ್ತು ಹೇಳ್ಬಾರ್ದು. ಚಿಕ್ಕ ಮುಚ್ಕ ಚೆನ್ನಾಗಿ ಎತ್ಕೊ ಬರ್ತಾ ಇರಬೇಕು. ನೀವು ಹೋಗೋದ? ಸರಿ ಬನ್ನಿ ಹೋಗೋದ. ಬ್ರೋ ಹೋಗೋಣ. ಹೋಗೋದ. ಲೆಟ್ಸ್ ರೈಡ್. ಗೈಸಲ್ಲಿ ಒಂದು ಬ್ಲ್ಯಾಕ್ ಹೆಲ್ಮೆಟ್ ಇಡ್ತಾವೆ ನೋಡಿ, ಬ್ಲ್ಯಾಕ್ ಹೆಲ್ಮೆಟು. ಇದೇ ಹೆಲ್ಮೆಟು ಗೈಸ್, ಇದೇ ಹೆಲ್ಮೆಟ್ ಆಳೋಗಿದ್ದು. Few inches later. ಗೈಸ್ ಎಲ್ಲ ಒಂದು 2ನೇದು ಟೀ ಬ್ರೇಕ್. ಇದು ಟೀ ಬ್ರೇಕಲ್ಲಿ ನೋಡಿ ಎಲ್ಲ ಆರಾಮಾಗಿ ಇವಾಗ ಈ ಥರ ಫ್ರೆಂಡ್ಸ್ ಜೊತೆ ಬಂದು ಹೊರಗಡೆ ಬಂದು ಸುತ್ತಿ ಏನಾರ ರಜಾ ಇದ್ದಾಗ ಆವಾಗ ನಮಗೆ ಮನಸ್ಸಿಗೆ ತಲೆಗೆ ಸ್ವಲ್ಪ ಚೆನ್ನಾಗಿ ಏನದು ಫ್ರಸ್ಟ್ರೇಷನಿಂದ ಇರ್ತೀವಲ್ಲ, ಏನೇನೋ ಯೋಚನೆ ಮಾಡ್ಕೊಂಡು ಜೀವನದಲ್ಲಿ ಏನೋ ಆಯ್ತಿಲ್ವಲ್ಲಪ್ಪ ಅಂತೆಲ್ಲ ಅದೆಲ್ಲ ಗೈಸ್. ಈ ಥರ ಹೊರಗಡೆ ಬಂದಾಗ ಒಂಥರ ಒಂದು ಖುಷಿ ಸಿಗುತ್ತಲ್ಲ. ಸೊ ಆ ಖುಷಿಗೋಸ್ಕರ ನಾವು ಆ ಟ್ರಿಪ್ಪಲ್ಲಿ ಇರಬೇಕು. ಟೀ ಕುಡಿದೀವಿ, ಮಜ್ಜಿಗೆ ಕುಡಿದು
ಒಬ್ರು ನಂಜನಗೂಡಲ್ಲಿ ಇದ್ದೀವಿ. ನಂಜನಗೂಡು ಕರೆಕ್ಟಾಗಿ ನಂಜನಗೂಡಿಂದ ಇವಾಗ ಒಂದು ವಿಡಿಯೋ ಮಾಡ್ಕೊಂಡು ನೆಕ್ಸ್ಟು ನಾವು ಮೈಸೂರಲ್ಲೇ ಲ್ಯಾಂಡು ನಮ್ಮ ಮನೇಲಿ ಡೈರಿ ಬರ್ತಡೇ ಬೇರೆ ಐತೆ. ಅಲ್ಲೋಗಿ ಏನೋ ಮಾಡಬೇಕು, ನಾನು ಕೇಕ್ ಬೇರೆ ಕುಯಿಸ್ಬೇಕು. ಈಗ ಗಾಡಿ ಬೇರೆ ಬೇರೆ ಗಾಡಿಗಳನ್ನೆಲ್ಲ ಇಸ್ಕೊತಾವನೆ ಓಡ್ಸೋಕ್ಕೆ. ನೋಡಿ ನೋಡಿ ಏನೋ ಕಂದಲೆ ಏನೋ ಏನ್ ಸ್ಪಾರ್ಟ್ ಆಗಿದೆಯಲ್ಲಿ ನೋಡಿ ಪಾಪ ಇದು ಹೆಲ್ಮೆಟ್ ಅಲ್ಲಿ ಮಾಡ್ಕೊಂಡಿದ್ನಲ್ಲ, ಇದನ್ನ ಊಟಕ್ಕೆ ಕರೀದೆ. ನನಗೆ ಏನು ನಗಾಗುತ್ತಾ, ಪೀಸ್ಗೆ ಪಾಪ ಅವನು ನಮ್ಮ ಹತ್ರ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ. ಈಗ ಆ ಥರ ಮಾಡಿಬಿಟ್ಟು 3,000 ಹೆಲ್ಮೆಟ್ ಹಾಳು ಮಾಡ್ದ. ಇಲ್ಲಿ ಹೃದಯದಲ್ಲಿದ್ದಾರೆ ಅವರು, ಅವ್ರ ಆಶೀರ್ವಾದ ಸಿಗ್ತಾರೆ ಸಾಕು ನಮಗೆ. ನಮ್ಮ ಹೃದಯ ಗೈಸ್ ಇವಾಗ ನಾವು ವಾಪಸ್ ಮನೆಗೆ ಬಂದಿದ್ದೀವಿ. ಎಲ್ಲರನ್ನೂ ಮುಟ್ಕೊಂಡು ಊಟ ಮಾಡ್ಕೊಂಡು ಹೋಟ್ಲಲ್ಲಿ ಹೆಲ್ಮೆಟ್ ಹಾಕಾಬಿಟ್ಟು ಗೈಸ್ ಏರ್ಸ್ ಎಲ್ಲ ಹಾಳಾಗಿದೆ. ಅದ್ರ ಏನು ಮಾಡೋಕ್ಕಲ್ಲ, ಸೇಫ್ಟಿಗೆ ಹಾಕೋಬೇಕು. ಇಲ್ಲ 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 ಹಾಯ್, ಊಟ ಮಾಡ್ದಾ? ಸಬ್ಸ್ಕ್ರೈಬ್ ಮಾಡಿ ಏನಪ್ಪ ಏನ ಮಾಡಿ.